ಚುನಾವಣೆ ಅಭ್ಯರ್ಥಿಯ ಆಯ್ಕೆಗೆ ಈಗ ಕಗ್ಗಂಟು ಒಂದ್ ಕಡೆ ಶುರುವಾಗ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಹಿರಿಯ ನಾಯಕರು ಬೇಗಿ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಕಾಂಗ್ರೆಸ್ ವರಿಷ್ಠರಿಗೆ ತಲೆ ಬಿಸಿಯಾದಂತಹ ರಾಜ್ಯದಲ್ಲಿನ ಈ ಬೆಳವಣಿಗೆಗಳು ಸಮಸ್ಯೆ ಇತ್ಯರ್ಥಕ್ಕೆ ಅಖಾಡಕ್ಕೆ ಇಳಿತಾರ ಸುರ್ಜೇವಾಲಾ. ಈಗ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮನ ಮಾಡ್ತಾ ಇದ್ದಾರೆ. ಉಪಚುನಾವಣೆ ಕುರಿತು ಟಿಕೆಟ್ಗೆ ಗೊಂದಲ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಪಡೆಯಲಿದ್ದಾರೆ ರಾಜ್ಯ ಉಸ್ತುವಾರಿ ಸಚಿವರಾದಂತಹ ಸುರ್ಜೇವಾಲಾ. ಉಪಚುನಾವಣೆ ಅಭ್ಯರ್ಥಿಯ ಆಯ್ಕೆಗೆ ಕಗ್ಗಂಟು ಶುರುವಾಗಿದೆ. ಈಗ ಯಾರಿಗೆ ಆಯ್ಕೆ ಮಾಡಬೇಕು ಅನ್ನೋ ಗೊಂದಲ ಹೆಚ್ಚಿನಾಗಿ ಕಾಡ್ತಾ ಇದೆ. ಹಾಗಾಗಿ ಈ ಸಚಿವ ಸ್ಥಾನಕ್ಕಾಗಿ ಹಿರಿಯ ನಾಯಕರ ಬಿಗಿಪಟ್ಟು ಹಿಡಿದು ಕೂತಿರೋದ್ರಿಂದ ಕಾಂಗ್ರೆಸ್ ವರಿಷ್ಠರಿಗೆ ಈಗ ತಲೆಬಿಸಿ ಆದಂತ ಆಗ್ಬಿಟ್ಟಿದೆ ರಾಜ್ಯದಲ್ಲಿನ ಈ ಬೆಳವಣಿಗೆಗಳು. ಹಾಗಾಗಿ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡೋದಕ್ಕೆ ಅಖಾಡಕ್ಕೆ ಇಳಿತಾ ಇದ್ದಾರೆ ಸುರ್ಜೇವಾಲಾ ಅವರು. ಬೆಂಗಳೂರಿಗೆ ಇನ್ನೇನು ಆಗಮನ ಮಾಡ್ತಾರೆ. ಉಪಚುನಾವಣೆಯ ಟಿಕೆಟ್ ಬಗ್ಗೆ ಒಂದಷ್ಟು ಗೊಂದಲಗಳೇನಿದಾವೆ, ಆ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಪಡೆಯಲಿದ್ದಾರೆ ರಾಜ್ಯ ಉಸ್ತುವಾರಿ ಸಚಿವ ಸುರ್ಜೇವಾಲಾ. ಇನ್ನು ಈ ಒಂದು ಸ್ಥಾನದ ಸಚಿವ ಸ್ಥಾನ ಏನಿದೆ, ಆ ಸಚಿವ ಸ್ಥಾನದ ವಿಚಾರವಾಗಿ ಶಾಸಕರ ಸರಣಿ ಸಭೆಗಳು ನಡೀತಾನೇ ಇದೆ. ಸಂಪುಟ ಪುನರ್ರಚನೆಯ ಬಗ್ಗೆ ಶಾಸಕರು ಬಹಿರಂಗವಾದಂತಹ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾನೇ ಇದ್ದಾರೆ. ದೆಹಲಿಗೆ ತೆರಳಲು ಕೂಡ ಸಜ್ಜಾಗಿರುವಂತಹ ಹಿರಿಯ ಮತ್ತು ಕಿರಿಯ ಶಾಸಕರು ಈ ಬಗ್ಗೆ ಕೆಲ ಶಾಸಕರು ಭೇಟಿ ಕೊಟ್ಟು ಮಾತನಾಡಿದ್ದಾರೆ. ಸುರ್ಜೇವಾಲಾ ಅವರಿಗೆ ಹೋಗಿ ಈ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ ಬೆಳವಣಿಗೆ, ಅದಕ್ಕೆ ನೀವೇ ನಮಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಇನ್ನ ಈಗ ಭೇಟಿ ಮಾಡಿ ಸುರ್ಜೇವಾಲಾ ಅವ್ರ ಹತ್ರ ಒಂದ್ ಕಡೆ ಮಾತನಾಡಿದ್ರೆ ದೆಹಲಿಗೆ ತೆರಳಲು ಕೂಡ ಸಜ್ಜಾಗಿದ್ದಾರೆ ಇತ್ತ ಶಾಸಕರು. ಇನ್ನ ಶಾಸಕರ ಜೊತೆ ಸುರ್ಜೇವಾಲಾ ಮಾತುಕತೆಯನ್ನ ಆಡಿ ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಏನ್ ನಡೆಯುತ್ತೆ ಆ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರು ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಇಷ್ಟು ದಿನ ರಾಜ್ಯದ ರಾಜಕೀಯ ಚಟುವಟಿಕೆಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದಂತಹ ಸುರ್ಜೇವಾಲಾ ಅವರು ಈಗ ದಿನೇ ದಿನೇ ಸರ್ಕಾರ ಹಾಗೂ ಪಕ್ಷದಲ್ಲಿನ ಗೊಂದಲದ ಹಿನ್ನೆಲೆಯಲ್ಲಿ ಪಂಚರಾಜ್ಯಗಳ ಚುನಾವಣೆ ಇರೋದ್ರಿಂದಲೂ ಕೂಡ ಸುಮ್ಮನೆ ಇರುವಂತೆ ಈಗ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುರ್ಜೇವಾಲಾ ಅವರು ಭರವಸೆ ಕೂಡ ಕೊಟ್ಟಿದ್ದಾರೆ. ಗೊಂದಲ ಉಂಟಾಗದಂತೆ ಒಗ್ಗಟ್ಟನ್ನ ಕಾಯ್ದುಕೊಳ್ಳುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ನೀವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು, ಈ ರೀತಿ ಎಲ್ಲ ನೀವು ಗೊಂದಲಕ್ಕೆ ಈಡಾಗಬಾರ್ದು, ಬೇರೆಯವ್ರಿಗೆ ನಾವು ಮಾತನ್ನ ಬಿಟ್ಕೊಡ್ಬಾರ್ದು ನಮ್ಮ ಅಸ್ತಿತ್ವವನ್ನ ಅನ್ನೋ ರೀತಿಯಲ್ಲಿ ಈಗ ಸುರ್ಜೇವಾಲಾ ಸುಮ್ಮನಿರಿ ಅಂತ ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಶಿವಕುಮಾರ್ ನಾಯಕತ್ವದ ಬಗ್ಗೆ ನಂಬಿಕೆ ಇಡಿ ಅಂತ ಹೇಳಿ ಅವ್ರಿಗೆಲ್ರಿಗೂ ಕೂಡ ಸಲಹೆಯನ್ನ ಕೊಟ್ಟು ಕಳಿಸಿದ್ದಾರೆ. ಈ ಗೊಂದಲಗಳು ಬರಬಾರದು, ಗೊಂದಲ ಉಂಟು ಮಾಡದಂತೆ ನೀವು ಇರಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಬಳಿಕ ಸಂಪುಟ ಪುನರ್ರಚನೆಯ ಭರವಸೆ ನೀಡಲಿದ್ದಾರೆ ಈಗ ಸುರ್ಜೇವಾಲಾ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕಕ್ಕೆ ಬಸವರಾಜು. ಬಸವರಾಜು ಅವರೇ, ಈಗ ಆಯ್ಕೆ ಕಗ್ಗಂಟು ಸಚಿವ ಸ್ಥಾನಕ್ಕೆ ಹಿರಿಯ ನಾಯಕರ ಬಿಕ್ಕಟ್ಟು ಕೂಡ ಎದುರಾಗ್ತಾ ಇದೆ. ಈಗ ಏನೇನೆಲ್ಲ ಸುರ್ಜೇವಾಲಾ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಏನೆಲ್ಲ ಶಾಂತಿಯುತವಾಗಿ ಕಳಿಸ್ಕೊಟ್ಟಿದ್ದಾರೆ, ಮಾಹಿತಿ ಕೊಡಿ. ಇಂಚರ ಈಗಾಗಲೇ ಏನು ಉಪಚುನಾವಣೆ 2 ವಿಧಾನಸಭಾ ಕ್ಷೇತ್ರಗಳಿಗೆ ಏನು ಘೋಷಣೆ ಆಗಿದೆ, ಉಪಚುನಾವಣೆಗಳಿಗೆ 2 ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತದ್ದು ಭಾರಿ ಸರ್ಕಸ್ ಅನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಂದಿಷ್ಟು ಮೇಟಿಯವರ ಕುಟುಂಬದಲ್ಲಿ ಕೂಡ ಪೈಪೋಟಿ ನಡೀತಾ ಇದೆ. ಇತ್ತ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪರು ಮತ್ತೆ ಅಲ್ಪಸಂಖ್ಯಾತರ ಅಲ್ಲಿ ಸಮುದಾಯದ ನಡುವೆ ಕೂಡ ಒಂದಿಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ಹಾಗಾಗಿ ಈಗಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಹೆಸರುಗಳನ್ನು ಕೂಡ ಒಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಫೈನಲ್ ಮಾಡಿದ್ದಾರೆ. ಆದ್ರೆ ಅಲ್ಲಿಯ ಒಂದು ವೈಮನಸ್ಸನ್ನ ಯಾವ ರೀತಿಯಾಗಿ ಅದನ್ನ ಬಗೆಹರಿಸಬೇಕು ಅನ್ನುವಂಥದ್ದು ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿರ್ತಕ್ಕಂಥದ್ದು. ಈ ನಡುವೆ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗಾಗಲೇ ಒಂದಿಷ್ಟು ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರಿಗೂ ಕೂಡ ಒಂದಿಷ್ಟು ಪೈಪೋಟಿ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲು ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಚರ್ಚೆ ನಡೆಸುವುದಕ್ಕಾಗಿ ನಾಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ. ಹಾಗಾಗಿ ಒಂದಿಷ್ಟು ಶಾಸಕರ ಜೊತೆ ಕೂಡ ಸಭೆ ನಡೆಸುವಂತದ್ದು, ಈಗಾಗಲೇ ಪಂಚರಾಜ್ಯ ಚುನಾವಣೆ ಕೂಡ ಇದೆ. ಆ ಚುನಾವಣೆ ಆಗೋವರೆಗೂ ಆದ್ರೂ ಒಂದಿಷ್ಟು ಸಮಾಧಾನದಿಂದ ಇರಿ ಅನ್ನುವಂತ ಸೂಚನೆಯನ್ನ ಹಲವು ಶಾಸಕರಿಗೆ ಕೂಡ ನೀಡಲಿದ್ದಾರೆ ಅನ್ನುವಂತ ವಿಚಾರ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅದರ ಜೊತೆಗೆ 2 ವಿಧಾನಸಭಾ ಕ್ಷೇತ್ರ ಈಗಾಗಲೇ ಬಿಜೆಪಿ ತನ್ನ ಒಂದು ಅಭ್ಯರ್ಥಿಗಳನ್ನು ಕೂಡ ಘೋಷಣೆ ಮಾಡಿದೆ, ಬಾಗಲಕೋಟೆ ಮತ್ತೆ ದಾವಣಗೆರೆ.
ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಕೂಡ ಘೋಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಕೆಲವೊಂದಿಷ್ಟು ಏನು ಪೈಪೋಟಿ ಕೂಡ ಏನ್ ನಡೀತಾ ಇದೆ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಹಾಗಾಗಿ ಅದನ್ನ ಯಾವುದೇ ಸರಿಪಡಿಸಬೇಕು ಅನ್ನುವಂತ ಅಲ್ಲಿ ಬಾಗಲಕೋಟೆಯ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಮತ್ತೆ ಮೇಟಿ ಅವರ ಕುಟುಂಬದವರು ಕೂಡ ಸುರ್ಜೇವಾಲಾ ಅವ್ರ ಜೊತೆ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಇತ್ತ ದಾವಣಗೆರೆಯಲ್ಲಿಯೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಮತ್ತೆ ಏನು ಮುಸ್ಲಿಂ ಸಮುದಾಯದ ನಾಯಕರೇನು ಪೈಪೋಟಿ ನಡೆಸ್ತಾ ಇದ್ದಾರೆ ಅವ್ರನ್ನೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅವರ ಪರವಾಗಿರ್ತಕ್ಕಂಥದ್ದು ಅವ್ರನ್ನೂ ಕೂಡ ಕರೆಸಿ ಮತ್ತೆ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನು ಕೂಡ ಕರೆಸಿ ಸುರ್ಜೇವಾಲಾ ಅವರು ಇದ್ರೆ ಟಿಕೆಟ್ ಫೈನಲ್ ಮಾಡುವಂತ ಹಂತಕ್ಕೂ ಕೂಡ ಒಂದಿಷ್ಟು ಚರ್ಚೆಯನ್ನು ಕೂಡ ನಡೆಸುವಂತ ಸಾಧ್ಯತೆ. ಯಾಕಂತಂದ್ರೆ ಈಗ ಬಿಜೆಪಿ ಇವರ ಒಂದು ಆಂತರಿಕ ಕಚ್ಚಾಟ ಏನಿದೆ, ಒಂದಿಷ್ಟು ಪೈಪೋಟಿ ಏನಿದೆ, ಇದನ್ನ ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಅದನ್ನ ಅರಿತುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇಂಚರ ಬಸವರಾಜ್, ಇನ್ನ ಈ ಸ್ಥಾನದ ವಿಚಾರವಾಗಿ ಟಿಕೆಟ್ ವಿಚಾರವಾಗಿ ಅಷ್ಟೆಲ್ಲ ಗೊಂದಲಗಳಿದ್ರೂ ಕೂಡ ಸಿದ್ದರಾಮಯ್ಯನವರು ಸರಣಿ ಸಭೆಯನ್ನ ಕರೆದು ಕೂಡ ಮಾತನಾಡ್ತಾರೆ, ಶಾಂತಿಯುತವಾಗಿ ಇರಿ ಅಂತ ಕೂಡ ಹೇಳ್ತಾರೆ. ಆದ್ರೂ ಕೂಡ ಮೇಟಿ ಒಂದು ಫ್ಯಾಮಿಲಿಯಲ್ಲಿ ಯಾಕೆ ಈ ರೀತಿ ಡಿಸಿಷನ್ ಅನ್ನು ತಗೊಂಡಿದ್ದಾರೆ ಅಂತ? ಇಂಚರ ಒಂದ್ ಕಡೆ ಏನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಟಿ ಅವರ ಒಂದೇ ಕುಟುಂಬದಲ್ಲಿಯೂ ಕೂಡ ಒಂದಿಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ಅವರ ಇಬ್ರು ಪುತ್ರರು ಮತ್ತೆ ಒಬ್ಬ ಪುತ್ರಿಯು ಕೂಡ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ನಡೆಸ್ತಾ ಇದ್ದಾರೆ. ಮಹಾದೇವಿ ಅವರು ಸಿಎಂ ಸಿದ್ದರಾಮಯ್ಯವರು ಕರೆಸಿ ಒಂದಿಷ್ಟು ಚರ್ಚೆ ನಡೆಸಿದಂತ ಸಂದರ್ಭದಲ್ಲಿ ಅವರ ಮುಂದೆ ಒಪ್ಕೊಂಡಿದ್ದಾರೆ. ಆದ್ರೆ ಅದರ ಹೊರತಾಗಿ ಇನ್ನೂ ಕೂಡ ಅವರ ಸ್ಪಷ್ಟತೆ ಕೂಡ ಬರ್ತಾ ಇಲ್ಲ. ನನಗೆ ಟಿಕೆಟ್ ಕೊಡಬೇಕು, ನಾನು ನಮ್ಮ ತಂದೆಯವ್ರ ಜೊತೆ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ದೀನಿ, ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ದೀನಿ, ಜನರ ಪರವಾಗಿ ಕೆಲಸ ಕೂಡ ಕೆಲವೊಂದಿಷ್ಟು ನನ್ನ ತಂದೆಯವ್ರ ಜೊತೆ ಮಾಡಿದ್ದೀನಿ, ಹಾಗಾಗಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಮಹಾದೇವಿ ಅವರು ಅವರದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಮುಂದಿಡ್ತಾ ಇದ್ದಾರೆ. ಆದ್ರೆ ಒಂದಿಷ್ಟು ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ಅಲ್ಲಿ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಸಹಿತ ಮಲ್ಲಿಕಾರ್ಜುನ್ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ಕೆಲವು ಟೀಮ್ ಹೇಳ್ತಾ ಇದೆ. ಇನ್ನೊಂದು ಕಡೆ ಇಲ್ಲ ಉಮೇಶ್ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದಿದೆ. ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗೆಲ್ಲುವಂತ ಅಭ್ಯರ್ಥಿ ಮತ್ತೆ ಕುಟುಂಬದವರಿಗೆ ಕೊಡುವಂತ ಒಬ್ಬರಿಗೆ ಕೊಟ್ರೆ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡ್ಬೇಕು ಅಂತವರಿಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಇವ್ರು ಮುಂದಾಗ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ನಿರಂತರವಾಗಿ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಒಂದಿಷ್ಟು ಅವರ ಕುಟುಂಬದಲ್ಲೇ ಒಂದಿಷ್ಟು ಪೈಪೋಟಿ ಏನಿದೆ ಅದನ್ನ ಶಮನಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಮತ್ತೊಂದು ಸುತ್ತಿನ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸಭೆ ನಡೆಸಿ ಅದನ್ನ ಫೈನಲ್ ಮಾಡುವಂತ ಎಲ್ಲ ಕೂಡ ಸಾಧ್ಯತೆ ಇದೆ. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಬಿಜೆಪಿ ಅವರು ಆಲ್ರೆಡಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಘೋಷಣೆ ಮಾಡಾಯಿತು. ಆದರೆ ಈಗ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗೊಂದಲ ಹಾಗೇ ಇದೆ. ಒಂದು ಕಡೆ ದಾವಣಗೆರೆಯ ಶಾಮನೂರು ಜೊತೆಗೆ ಅಲ್ಪಸಂಖ್ಯಾತರ ಈ ಒಂದು ವಿವಾದ, ಜೊತೆಗೆ ಈಗ ಮೇಟಿ ಕುಟುಂಬದವ್ರಿಗೆ ವಿವಾದ ಬಾಗಲಕೋಟೆಯಲ್ಲಿ. ಇವರಿಬ್ಬರ ನಡುವೆ ಈಗ ಯಾರಾಗ್ತಾರೆ ಅನ್ನೋದನ್ನು ತಿಳ್ಕೊಬಿಟ್ರೆ ಈ ಒಂದು ಟಿಕೆಟ್ ಕನ್ಫರ್ಮ್ ಆಗುತ್ತೆ ಯಾರ್ಯಾರಿಗೆ ಅಂತ ಕಾಂಗ್ರೆಸ್ನಲ್ಲಿ.